ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಇವತ್ತಿನ ಈ ವಿಡಿಯೋದಿಂದ ಥರ್ಮೋಡೈನಮಿಕ್ ಸ್ಟಡಿ ಮೆಟೀರಿಯಲ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಒಂದೊಂದು ಕ್ವಶನ್ ಸಾಲ್ವ್ ಮಾಡಬೇಕಾದ್ರೂ ಸಹ ಒಂದೊಂದು ಕಾನ್ಸೆಪ್ಟನ್ನು ನೀಟಾಗಿ ಅರ್ಥ ಮಾಡ್ಕೊತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಏನು ಅಂತಂದರೆ, ಅ ಸಿಸ್ಟಮ್ ದಟ್ ಕ್ಯಾನ್ ಟ್ರಾನ್ಸ್ಫರ್ ನೈದರ್ ಮ್ಯಾಟರ್ ನಾರ್ ಎನರ್ಜಿ ಟು ಆ್ಯಂಡ್ ಫ್ರಮ್ ಇಟ್ಸ್ ಸರೌಂಡಿಂಗ್ಸ್ ಇಸ್ ಕಾಲ್ಡ್. ಹಂಗಂದ್ರೆ ಏನು ಅಂತಂದರೆ, ಸಿಸ್ಟಮಿಂದ ಸರೌಂಡಿಂಗ್ಸ್ ಅಥವಾ ಸರೌಂಡಿಂಗ್ಸಿಂದ ಸಿಸ್ಟಮ್ಗೆ ಮ್ಯಾಟರು ಅಥವಾ ಎನರ್ಜಿ ಎರಡೂ ಸಹ ಟ್ರಾನ್ಸ್ಫರ್ ಆಗದೆ ಇದ್ದರೆ ಅಂಥ ಸಿಸ್ಟಮ್ನ ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಆ ಕ್ಲೋಸ್ಡ್ ಸಿಸ್ಟಮ್, ಆಪ್ಷನ್ ಬಿ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್, ಆಪ್ಷನ್ ಸಿ ಆ್ಯನ್ ಓಪನ್ ಸಿಸ್ಟಮ್, ಆಪ್ಷನ್ ಡಿ ಆ ಹೋಮೋಜೀನಿಯಸ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸಿಸ್ಟಮ್ ಅಂತಂದರೆ ಏನು ಅಂತ ನೋಡೋಣ. ಇವಾಗ ಒಂದು ಕೋನಿಕಲ್ ಫ್ಲಾಸ್ಕಲ್ಲಿ ರಿಯಾಕ್ಟೆಂಟ್ ತೊಗೊಂಡಿದ್ದೀವಿ ಅಂದ್ಕೊಳ್ಳೋಣ. ನಾವು ಆ ರಿಯಾಕ್ಟೆಂಟನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಾವು, ಅಥವಾ ಅದನ್ನು ಸ್ಟಡಿ ಮಾಡ್ತಾ ಇರ್ತೀವಿ ನಾವು. ಅಲ್ಲಿಗೆ ಆ ರಿಯಾಕ್ಟೆಂಟನ್ನು ಯಾವುದನ್ನು ನಾವು ಸ್ಟಡಿ ಮಾಡ್ತಾ ಇರ್ತೀವೋ ಅದನ್ನು ನಾವು ಸಿಸ್ಟಮ್ ಅಂತ ಕರಿತೀವಿ. ಇಲ್ಲಿ ಕೆಮಿಕಲ್ ರಿಯಾಕ್ಟೆಂಟ್ ಏನು ಕೋನಿಕಲ್ ಫ್ಲಾಸ್ಕಲ್ಲಿ ತೊಗೊಂಡಿದ್ದೋ ಅದು ಸಿಸ್ಟಮ್ ಆಗುತ್ತೆ. ಸೊ ಯಾವುದು ಕಾಂಟ್ಯಾಕ್ಟಲ್ಲಿ ಇರುತ್ತೆ ಈ ಸಿಸ್ಟಮ್ ಜೊತೆಗೆ ಅದನ್ನು ನಾವು ಸರೌಂಡಿಂಗ್ಸ್ ಅಂತ ಕರಿತೀವಿ. ಇಲ್ಲಿ ಕಾಂಟ್ಯಾಕ್ಟಲ್ಲಿ ಇರೋದೇನು, ಬೀಕರ್ ಕಾಂಟ್ಯಾಕ್ಟಲ್ಲಿದೆ, ಜೊತೆಗೆ ಏರ್ ಕಾಂಟ್ಯಾಕ್ಟಲ್ಲಿದೆ. ಸೊ ಏರು ಮತ್ತು ಬೀಕರ್ನ ಏನಂತ ಕರಿತೀವಿ ನಾವು ಇಲ್ಲಿ ಸರೌಂಡಿಂಗ್ಸ್ ಅಂತ ಕರಿತೀವಿ. ಇಲ್ಲಿ ಇಮ್ಯಾಜಿನರಿ ಅಥವಾ ರಿಯಲ್ ವಾಲ್ ಏನಿರುತ್ತೋ ಅದನ್ನು ನಾವು ಬೌಂಡರಿ ಅಂತ ಕರಿತೀವಿ. ಇಲ್ಲಿ ಬೀಕರ್ ವಾಲ್ ಏನಾಗುತ್ತೆ, ಬೌಂಡರಿ ಆಗುತ್ತೆ. ಸೊ ಯೂನಿವರ್ಸ್ ಅಂತಂದರೆ ಏನು ಅಂತಂದರೆ, ಈ ಸರೌಂಡಿಂಗ್ಸು, ಬೌಂಡರಿ ಮತ್ತು ಸಿಸ್ಟಮು ಮೂರು ಸೇರಿದಾಗ ಆಗದೆ ಯೂನಿವರ್ಸ್. ಸಿಸ್ಟಮಲ್ಲಿ 3 ಟೈಪ್ಸ್ ಇರುತ್ತೆ. ಫಸ್ಟ್ ಒನ್ನು ಓಪನ್ ಸಿಸ್ಟಮು, ಸೆಕೆಂಡ್ ಒನ್ನು ಕ್ಲೋಸ್ಡ್ ಸಿಸ್ಟಮು, ಥರ್ಡ್ ಒನ್ನು ಐಸೋಲೇಟೆಡ್ ಸಿಸ್ಟಮ್ ಅಂತ. ಸೊ ಓಪನ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದರೆ, ಎನರ್ಜಿ ಮತ್ತು ಮ್ಯಾಟರ್ ಎರಡೂ ಸಹ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಸಿಸ್ಟಮು ಮತ್ತು ಸರೌಂಡಿಂಗ್ಸ್ ಜೊತೆಗೆ. ಸೊ ಸೆಕೆಂಡ್ ಒನ್ನು ಕ್ಲೋಸ್ಡ್ ಸಿಸ್ಟಮ್ ಅಂತಂದರೆ ಏನು ಅಂತಂದರೆ, ಇಲ್ಲಿ ಮ್ಯಾಟರ್ ಎಕ್ಸ್ಚೇಂಜ್ ಆಗಲ್ಲ, ಬಟ್ ಆದರೆ ಸೊ ಎನರ್ಜಿ ಏನಾಗ್ತಾ ಇರುತ್ತೆ, ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಎಕ್ಸ್ಚೇಂಜ್ ಅಥವಾ ಟ್ರಾನ್ಸ್ಫರ್ ಅಂತಲೇ ಹೇಳ್ಬೋದು. ಇನ್ನು ಥರ್ಡ್ ಒನ್ ಐಸೋಲೇಟೆಡ್ ಅಂತಂದರೆ ಏನು ಅಂತಂದರೆ, ಇಲ್ಲಿ ಎನರ್ಜಿ ಮ್ಯಾಟರ್ ಎರಡೂ ಸಹ ಏನಾಗಲ್ಲ, ಎಕ್ಸ್ಚೇಂಜ್ ಆಗಲ್ಲ. ಅದನ್ನು ನಾವೇನಂತ ಕರಿತೀವಿ, ಐಸೋಲೇಟೆಡ್ ಅಂತ ಕರಿತೀವಿ. ಇವಾಗ ಇಲ್ಲಿ ಕೊಟ್ಟಿರೋ ಕ್ವಶನ್ ಪ್ರಕಾರ ನಮಗೆ ಆನ್ಸರ್ ಯಾವ್ದು ಬರುತ್ತೆ, ಬಿ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್ ಅಂತ ಬರುತ್ತೆ. ಸೆಕೆಂಡ್ ಕ್ವಶನ್ ಏನು ಅಂತಂದರೆ, ಥರ್ಮೋಡೈನಮಿಕ್ಸ್ ಇಸ್ ಅಪ್ಲಿಕೇಬಲ್ ಟು ಆಪ್ಷನ್ ಎ ಮೈಕ್ರೋಸ್ಕೋಪಿಕ್ ಸಿಸ್ಟಮ್ ಓನ್ಲಿ, ಆಪ್ಷನ್ ಬಿ ಮ್ಯಾಕ್ರೋಸ್ಕೋಪಿಕ್ ಸಿಸ್ಟಮ್ ಓನ್ಲಿ, ಆಪ್ಷನ್ ಸಿ ಹೋಮೋಜಿನಿಯಸ್ ಸಿಸ್ಟಮ್ಸ್ ಓನ್ಲಿ, ಆಪ್ಷನ್ ಡಿ ಹೆಟರೋಜಿನಿಯಸ್ ಸಿಸ್ಟಮ್ಸ್ ಓನ್ಲಿ. ಥರ್ಮೋಡೈನಮಿಕ್ಸ್ ಅಂತಂದರೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಥರ್ಮೋಡೈನಮಿಕ್ಸ್ ಅಂತಂದರೆ ಹೀಟ್ ಎನರ್ಜಿ ಅಥವಾ ಬೇರೆ ಫಾರ್ಮ್ ಆಫ್ ಎನರ್ಜಿ ಎರಡೂ ಸಹ ಇಂಟರ್ಚೇಂಜ್ ಆಗೋದನ್ನು ಸ್ಟಡಿ ಮಾಡೋದಕ್ಕೆ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಇದನ್ನು ಸ್ಟಡಿ ಮಾಡಬೇಕು ಅಂತಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಜಾಸ್ತಿ ಇರಬೇಕು. ನಿಮಗೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ತುಂಬ ಕಡಿಮೆ ಇದ್ದರೆ ಅದನ್ನು ಸ್ಟಡಿ ಮಾಡೋಕ್ಕಾಗಲ್ಲ. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಜಾಸ್ತಿ ಇರಬೇಕು ಅಂತಂದರೆ ಅಲ್ಲಿಗೆ ಯಾವ ಸಿಸ್ಟಮ್ ಯೂಸ್ ಮಾಡಬೇಕು, ನಾವು ಮ್ಯಾಕ್ರೋಸ್ಕೋಪಿಕ್ ಸಿಸ್ಟಮ್ನ ಇಲ್ಲಿ ಯೂಸ್ ಮಾಡ್ತೀವಿ. ಸೊ ದ ಕರೆಕ್ಟ್ ಆಪ್ಷನು ಆಪ್ಷನ್ ಬಿ ಮ್ಯಾಕ್ರೋಸ್ಕೋಪಿಕ್ ಸಿಸ್ಟಮ್ ಓನ್ಲಿ. ಸೊ ನೆಕ್ಸ್ಟ್ ಥರ್ಡ್ ಹೋಗೋಣ ನಾವು. ಥರ್ಡ್ ಕ್ವಶನ್ಸ್ ಏನು ಅಂತಂದರೆ, ಆ್ಯನ್ ಇಂಟೆನ್ಸಿವ್ ಪ್ರಾಪರ್ಟಿ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್. ಇನ್ನು ಪ್ರಾಪರ್ಟೀಸಲ್ಲಿ 2 ಪ್ರಾಪರ್ಟೀಸ್ ನೋಡ್ತಾ ಇರ್ತೀವಿ, ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸು ಮತ್ತು ಇನ್ನೊಂದು ಇಂಟೆನ್ಸಿವ್ ಪ್ರಾಪರ್ಟೀಸ್. ಇದು 2 ಪ್ರಾಪರ್ಟೀಸನ್ನು ಸಹ ಯಾವುದ್ರ ಬೇಸಿಕ್ ಮೇಲೆ ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ದೀವಿ ಅಂತಂದರೆ, ಪ್ರಾಪರ್ಟೀಸು ಕ್ವಾಂಟಿಟಿ ಆಫ್ ದ ಮ್ಯಾಟರ್ ಮೇಲೆ ಡಿಪೆಂಡ್ ಆಗಿದೆಯೋ ಇಲ್ವೋ ಅಂತ. ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಅಂತಂದರೆ ಅದು ಕ್ವಾಂಟಿಟಿ ಆಫ್ ಮ್ಯಾಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಂಟೆನ್ಸಿವ್ ಪ್ರಾಪರ್ಟೀಸ್ ಅಂತಂದರೆ ಕ್ವಾಂಟಿಟಿ ಆಫ್ ಮ್ಯಾಟರ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಅರ್ಥ. ಸೊ ಇವಾಗ 4 ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಏನಿದೆ, ನೇಚರ್ ಆಫ್ ದ ಸಬ್ಸ್ಟೆನ್ಸ್. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಏನಿದೆ, ಕ್ವಾಂಟಿಟಿ ಆಫ್ ಮ್ಯಾಟರ್ ಅಂತ ಇದೆ. ನೆಕ್ಸ್ಟ್ ಥರ್ಡ್ ಆಪ್ಷನ್ ಬಂದು ಎಕ್ಸ್ಟರ್ನಲ್ ಟೆಂಪ್ರೇಚರ್ ಅಂತ ಇದೆ. ಫೋರ್ತ್ ಆಪ್ಷನು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ಗಳು ನೋಡಿದಾಗ ನಮಗೆ ಸೆಕೆಂಡ್ ಒನ್ ಏನಿದೆ, ಕ್ವಾಂಟಿಟಿ ಆಫ್ ಮ್ಯಾಟರ್. ಓಕೆ, ಸೊ ಇಂಟೆನ್ಸಿವ್ ಪ್ರಾಪರ್ಟೀಸ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ಕ್ವಾಂಟಿಟಿ ಆಫ್ ಮ್ಯಾಟರ್. ಸೊ ಎಕ್ಸ್ಟೆನ್ಸಿವ್ ಇಸ್ ಡಿಪೆಂಡ್ಸ್ ಅಪಾನ್ ಕ್ವಾಂಟಿಟಿ ಆಫ್ ಮ್ಯಾಟರ್, ನೆನ್ಪಿಟ್ಕೋಬೇಕಾಗಿರೋದು. ನೆಕ್ಸ್ಟ್ ವಿಚ್ ಇಸ್ ದ ಕರೆಕ್ಟ್ ಯೂನಿಟ್ ಆಫ್ ಎಂಟ್ರೋಪಿ ಅಂತ ಕೇಳಿದ್ದಾರೆ. ಫಸ್ಟ್ ಎಂಟ್ರೋಪಿ ಅಂತಂದರೆ ಏನು ಅಂತ ನೋಡೋಣ. ಎಂಟ್ರೋಪಿ ಈಸ್ ಅ ಮೆಜರ್ ಆಫ್ ಅ ಡಿಸ್ಆರ್ಡರ್ ಆ ರ್ಯಾಂಡಮ್ನೆಸ್ ಇನ್ ದ ಸಿಸ್ಟಮ್. ಸೊ ಎಂಟ್ರೋಪಿ ಅಂತಂದರೆ ಯಾವ ಥರ ಡಿಸ್ಆರ್ಡರ್ ಆಗಿದೆ ಅಂದರೆ ಮಾಲಿಕ್ಯೂಲ್ಸ್ ಎಷ್ಟು ಡಿಸ್ಆರ್ಡರ್ ಅಥವಾ ರ್ಯಾಂಡಮ್ ಆಗಿ ಅರೇಂಜ್ಮೆಂಟ್ ಆಗಿರುತ್ತೋ ಅದನ್ನು ನಾವು ಮೆಜರ್ ಮಾಡೋದಕ್ಕೆ ಎಂಟ್ರೋಪಿ ಅಂತ ಕರಿತೀವಿ. ಸೊ ಎಂಟ್ರೋಪಿನ ಈಕ್ವೇಷನ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಯಾವ ಥರ ಬರುತ್ತೆ ಅಂದರೆ, ಡಿ ಎಸ್ ದಟ್ ಈಸ್ ಈಕ್ವಲ್ ಟು ಡಿ ಕ್ಯೂ ಬೈ ಏನು ಬರುತ್ತೆ, ಟಿ ಅಂತ ಬರುತ್ತೆ. ಇಲ್ಲಿ ಡಿ ಕ್ಯೂ ಅಂತಂದರೆ ಏನು ಅಂತಂದರೆ ಹೀಟ್ ಅಬ್ಸರ್ಬ್ಡ್ ಬೈ ದ ಸಿಸ್ಟಮ್ ಅಂತ. ಅದೇ ಥರ ಟಿ ಅಂತಂದರೆ ಏನು ಅಂತಂದರೆ ಅಬ್ಸಲ್ಯೂಟ್ ಟೆಂಪ್ರೇಚರ್ ಅಂತ ಅರ್ಥ. ಸೊ ಇನ್ನು ನೆಕ್ಸ್ಟ್ ಇದಕ್ಕೆ ಯೂನಿಟ್ ಹಾಕಿದ್ರೆ ಏನು ಬರುತ್ತೆ ನಮಗೆ, ಜೌಲ್ ಪರ್ ಕೆಲ್ವಿನ್ ಅಂತ ಬರುತ್ತೆ. ಅದೇ ನಾವು ಇವಾಗ ಮೌಲಲ್ಲಿ ತೊಗೊಂಡ್ರೆ ಏನು ಬರುತ್ತೆ ಅಂತಂದರೆ ನೋಡಿ, ಜೂಲ್ ಪರ್ ಕೆಲ್ವಿನ್ ಪರ್ ಮೂಲ್ ಅಂತ ಬರುತ್ತೆ. ಹಾಗಾದರೆ ಇಲ್ಲಿ ಕೊಟ್ಟಿರೋಂಥ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ, ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಓಕೆ, ಸೊ ವಿಚ್ ಇಸ್ ದ ಕರೆಕ್ಟ್ ಯೂನಿಟ್ ಆಫ್ ಎಂಟ್ರೋಪಿ, ಜೋಲ್ ಪರ್ ಕೆಲ್ವಿನ್
per mole. So next fifth question ನೋಡೋಣ. A property that depends upon the quantity of matter is called an extensive property. ಆಲ್ರೆಡಿ ಹೇಳಿದೆ ನಾನು. ಸೊ ಯಾವುದು ಕ್ವಾಂಟಿಟಿ ಆಫ್ ಮ್ಯಾಟರ್ ಮೇಲೆ ಡಿಪೆಂಡ್ ಆಗಿರುತ್ತೋ ಪ್ರಾಪರ್ಟೀಸ್, ಆ ಪ್ರಾಪರ್ಟೀಸನ್ನು ನಾವು ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ? ಯಾವುದು ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ಮಾಸ್ ಅಂದ ತಕ್ಷಣ ಗೊತ್ತಾಯಿತು, ಕ್ವಾಂಟಿಟಿ ಆಫ್ ಮ್ಯಾಟರ್ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ. ವಾಲ್ಯೂಮು ಸಹ ಕ್ವಾಂಟಿಟಿ ಆಫ್ ಮ್ಯಾಟರ್ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ. ನೆಕ್ಸ್ಟು ಡೆನ್ಸಿಟಿ ಯಾವತ್ತೂ ಸಹ ಕ್ವಾಂಟಿಟಿ ಆಫ್ ಮ್ಯಾಟರ್ ಮೇಲೆ ಡಿಪೆಂಡ್ ಆಗಲ್ಲ. ಇಂಟರ್ನಲ್ ಎನರ್ಜಿ ಸಹ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕ್ವಾಂಟಿಟಿ ಆಫ್ ಮ್ಯಾಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿಗೆ ಮಾಸು, ವಾಲ್ಯೂಮು ಮತ್ತು ಇಂಟರ್ನಲ್ ಎನರ್ಜಿ ಎಲ್ಲ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಆಯಿತು. ಅಲ್ಲಿಗೆ ಯಾವುದು ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಅಲ್ಲ? ಡೆನ್ಸಿಟಿ. ಸೊ ಡೆನ್ಸಿಟಿ ಇಂಟೆನ್ಸಿವ್ ಪ್ರಾಪರ್ಟೀಸ್ ಆಗಿರುತ್ತೆ. ಟೆಂಪ್ರೇಚರು, ಪ್ರೆಷರು ಮತ್ತು ಡೆನ್ಸಿಟಿ ಇವೆಲ್ಲ ಏನಾಗಿರುತ್ತೆ? ಇಂಟೆನ್ಸಿವ್ ಪ್ರಾಪರ್ಟೀಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸಿಕ್ಸ್ತ್ ಒನ್ ಹೋಗೋಣ. ವಿಚ್ ಇಸ್ ಟ್ರೂ ಫಾರ್ ಆ್ಯನ್ ಐಸೋಬ್ಯಾರಿಕ್ ಪ್ರೋಸೆಸ್? ಐಸೋಬ್ಯಾರಿಕ್ ಪ್ರೋಸೆಸ್ಗೆ ಯಾವುದು ಟ್ರೂ ಅಂತ ಕೇಳಿದ್ದಾರೆ. ಫಸ್ಟು ಐಸೋಬ್ಯಾರಿಕ್ ಪ್ರೋಸೆಸ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ, ಬ್ಯಾರಿಕ್ ಅಂತಂದರೆ ದಟ್ ಈಸ್ ರಿಲೇಟೆಡ್ ಟು ಪ್ರೆಷರ್ ಅಂತ ಅರ್ಥ. ಸೊ ಐಸೋಬ್ಯಾರಿಕ್ ಪ್ರೋಸೆಸ್ ಅಂತಂದರೆ ಏನು ಅಂತಂದರೆ ಯಾವ ಪ್ರೋಸೆಸ್ಸಲ್ಲಿ ಓಕೆ ಸೊ ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತೋ ಅಂಥ ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಿ? ನಾವು ಐಸೋಬ್ಯಾರಿಕ್ ಪ್ರೋಸೆಸ್ ಅಂತ ಕರಿತೀವಿ. ಅಂತ ಇಂಥ ಸಿಸ್ಟಮ್ಗಳಲ್ಲಿ ಏನಾಗಿರುತ್ತೆ ಅಂತಂದರೆ B1 ಮತ್ತು P2 ಎರಡೂ ಸಹ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಅಲ್ಲಿಗೆ DP ಈಕ್ವಲ್ ಟು ಏನು ಬರಿತೀವಿ ನಾವು? ಯಾವಾಗಲೂ P2 ಮೈನಸ್ P1 ಅಂತ ಬರಿತೀವಿ. ಅಲ್ಲಿಗೆ DP ಏನಾಗಿರುತ್ತೆ? ಇಲ್ಲಿ 0 ಆಗಿರುತ್ತೆ. ಓಕೆ, ಅಲ್ಲಿಗೆ ಆಪ್ಷನ್ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ನೋಡಿ? ಆಪ್ಷನ್ ಡಿ ಕರೆಕ್ಟ್ ಆಗಿದೆ. DP ಈಕ್ವಲ್ ಟು 0. ಸೊ ಐಸೋಬ್ಯಾರಿಕ್ ಪ್ರೋಸೆಸ್ ಅಂತಂದರೆ ಏನು ಕಾನ್ಸ್ಟೆಂಟ್ ಆಗಿರುತ್ತೆ? ಇಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಐಸೋಥರ್ಮಲ್ ಅಂದರೆ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಅಡಿಯಾಬ್ಯಾಟಿಕ್ ಅಂತಂದರೆ ಹೀಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗೇನೆ ಐಸೋಕೋರಿಕ್ ಅಂತಂದರೆ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿರುತ್ತೆ. ಇದೆಲ್ಲ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಸೆವೆಂತ್ ಒನ್ ಹೋಗೋಣ. ಅವರ ಸೈಕ್ಲಿಕ್ ಪ್ರೋಸೆಸ್ ದ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್. ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ನೋಡಿ, ಇಂಟರ್ನಲ್ ಎನರ್ಜಿನ ಇಂದಾದರೂ ಹೇಳ್ತಾರೆ ಅಥವಾ ಯಾವುದಾದ್ರೂ ಸಿಂಬಲ್ ಯೂಸ್ ಮಾಡ್ಬೋದು. ಅನ್ನು ಯೂಸ್ ಮಾಡ್ಬೋದು ಅಥವಾ ಯುನು ಯೂಸ್ ಮಾಡ್ಬೋದು. ಸೊ ಡೆಲ್ಟಾ ಅಂತಂದರೆ ಏನಾಗಿರುತ್ತೆ? E2 ಮೈನಸ್ E1. ಸೊ ಇದು ಸೈಕ್ಲಿಕ್ ಪ್ರೋಸೆಸ್ಸಲ್ಲಿ ಏನಾಗಿರುತ್ತೆ ಅಂತಂದರೆ ನೋಡಿ 0 ಆಗಿರುತ್ತೆ. ಡೆಲ್ಟಾ ಯಾವಾಗಲೂ ಅಷ್ಟೇ ಸೈಕ್ಲಿಕ್ ಪ್ರೋಸೆಸ್ಸಲ್ಲಿ ಏನಾಗಿರುತ್ತೆ? 0 ಆಗಿರುತ್ತೆ ಇಂಟರ್ನಲ್ ಎನರ್ಜಿ. ಓಕೆ, ಸೊ ನೆಕ್ಸ್ಟ್ ಅಲ್ಲಿಗೆ ಯಾವ್ದು ಕರೆಕ್ಟ್ ಆಪ್ಷನ್? ಆಪ್ಷನ್ ಸಿ ಈಕ್ವಲ್ ಟು 0 ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನು, ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಈಸ್. ದ ಫಸ್ಟ್ ಆಪ್ಷನ್ ಏನಿದೆ? ದ ಟೋಟಲ್ ಎನರ್ಜಿ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್ ರಿಮೇನ್ಸ್ ಕಾನ್ಸ್ಟೆಂಟ್ ದೋ ಇಟ್ ಮೇ ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಒಂದು ಐಸೋಲೇಟೆಡ್ ಸಿಸ್ಟಮ್ ತೊಗೊಂಡಾಗ ಅದರಲ್ಲಿ ಟೋಟಲ್ ಎನರ್ಜಿ ಏನಾಗಿರುತ್ತೆ? ಸೇಮ್ ಇರುತ್ತೆ. ಐಸೋಲೇಟೆಡ್ ಅಂತಂದರೆ ಗೊತ್ತು ನಿಮಗೆ, ಮ್ಯಾಟರು ಎನರ್ಜಿ ಎರಡೂ ಸಹ ಎಕ್ಸ್ಚೇಂಜ್ ಆಗಲ್ಲ ಸರೌಂಡಿಂಗ್ಸ್ ಜೊತೆಗೆ. ಸೊ ಅಲ್ಲಿಗೆ ಎನರ್ಜಿ ಏನಾಗಿರುತ್ತೆ? ಸೇಮ್ ಇರುತ್ತೆ. ಸೊ ಸೇಮ್ ಇರೋದ್ರಿಂದ ಎನರ್ಜಿ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಏನಾಗ್ಬೋದು? ಚೇಂಜ್ ಆಗ್ಬೋದು. ಬಟ್ ಎನರ್ಜಿ ಏನಾಗಿರುತ್ತೆ? ಅದು ಈಕ್ವಲಾಗಿ ಅಷ್ಟೇ ಇರುತ್ತೆ. ಸೊ ಸೆಕೆಂಡ್ ಏನು ಅಂತಂದರೆ ಟೋಟಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ಸ್ ರಿಮೇನ್ಸ್ ಕಾನ್ಸ್ಟೆಂಟ್. ಟೋಟಲ್ ಎನರ್ಜಿ ಸಿಸ್ಟಮ್ದು ಮತ್ತು ಸರೌಂಡಿಂಗ್ಸ್ದು ಎರಡನ್ನೂ ತೊಗೊಂಡಾಗ ನಾವು ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಏನಿದೆ ಅಂತಂದರೆ ವೆನ್ ಎವರ್ ಎನರ್ಜಿ ಆಫ್ ಒನ್ ಟೈಪ್ ಡಿಸಪಿಯರ್ಸ್ ಈಕ್ವಲೆಂಟ್ ಅಮೌಂಟ್ ಆಫ್ ಅನದರ್ ಟೈಪ್ ಇಸ್ ಪ್ರೊಡ್ಯೂಸ್ಡ್. ಒಂದು ಫಾರ್ಮ್ ಆಫ್ ಎನರ್ಜಿ ಏನಾಗುತ್ತೆ? ಡಿಸಪಿಯರ್ ಆದರೆ ಅದೇ ಈಕ್ವಿವ್ಯಾಲೆಂಟ್ ಅಮೌಂಟ್ ಇರೋ ಅಂಥ ಇನ್ನೊಂದು ಎನರ್ಜಿ ಫಾರ್ಮ್ ಏನಾಗುತ್ತೆ ಅಂತಂದರೆ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ 3 ಸ್ಟೇಟ್ಮೆಂಟು ಸಹ ಕರೆಕ್ಟಾಗೇ ಇದೆ. ಸೊ ಆಪ್ಷನ್ ಏನು ಬರುತ್ತೆ? ಆಲ್ ಆಫ್ ದ ಅಬೋವ್. ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ 3 ಸಹ ಕರೆಕ್ಟಾಗಿ ಅದಕ್ಕೆ ಬರುತ್ತೆ. ಸೊ ನೆಕ್ಸ್ಟ್ 9th ಕ್ವಶನ್ಸ್ ನೋಡೋಣ. ದ ವರ್ಕ್ ಡನ್ ಇನ್ ದ ರಿವರ್ಸಿಬಲ್ ಎಕ್ಸ್ಪೆನ್ಷನ್ ಆಫ್ ಅ ಗ್ಯಾಸ್ ಫ್ರಮ್ ದ ಇನಿಷಿಯಲ್ ಸ್ಟೇಟ್ ಎ ಟು ಫೈನಲ್ ಸ್ಟೇಟ್ ಬಿ ಈಸ್. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ? ಮ್ಯಾಕ್ಸಿಮಮ್. ಆಪ್ಷನ್ ಬಿ ಮಿನಿಮಮ್. ಆಪ್ಷನ್ ಸಿ ಈಕ್ವಲ್ ಟು 0. ಆಪ್ಷನ್ ಡಿ ಈಕ್ವಲ್ ಟು ಇನ್ಫಿನಿಟಿ. ಪ್ಲೀಸ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಅಷ್ಟೇ ವರ್ಕ್ ಡನ್ನು ರಿವರ್ಸಿಬಲ್ ಎಕ್ಸ್ಪೆನ್ಷನ್ ಆಫ್ ಅ ಗ್ಯಾಸಲ್ಲಿ ಓಕೆ ಏನಾಗಿರುತ್ತೆ ಅಂತಂದರೆ ಮ್ಯಾಕ್ಸಿಮಮ್ ಇರುತ್ತೆ. ಏನಿರುತ್ತೆ? ಮ್ಯಾಕ್ಸಿಮಮ್ ಇರುತ್ತೆ. ಅಲ್ಲಿಗೆ ಆಪ್ಷನ್ ಎ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಆಫ್ ಅನ್ ಐಸೋಬ್ಯಾರಿಕ್ ಪ್ರೋಸೆಸ್ ಇಸ್ ಗಿವೆನ್ ಬೈ. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ಇಂಟರ್ನಲ್ ಎನರ್ಜಿ ಏನಾಗುತ್ತೆ ಐಸೋಬ್ಯಾರಿಕ್ ಪ್ರೋಸೆಸ್ಸಲ್ಲಿ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ಐಸೋಬ್ಯಾರಿಕ್ ಪ್ರೋಸೆಸ್ಸಲ್ಲಿ DP ಏನಾಗಿರುತ್ತೆ? 0 ಇರುತ್ತೆ. ಆದರೆ P 0 ಇರಲ್ಲ, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಅಂತಂದರೆ ಇವಾಗ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸನ್ನು ಹಾಕೊಂಡಾಗ ನಾವು ಏನು ಬರುತ್ತೆ? ಇಂಟರ್ನಲ್ ಎನರ್ಜಿನ ನಾನು ಹೇಳಿದ್ದೆ ನಿಮಗೆ, U ಆದರೂ ತೊಗೋಬೋದು ಅಥವಾ E ಆದರೂ ತೊಗೋಬೋದು. ದಟ್ ಈಸ್ ಈಕ್ವಲ್ ಟು ಯಾವಾಗಲೂ ನಾವು ತೊಗೊಳ್ಳೋದು Q ಮೈನಸ್ W ತೊಗೊತೀವಿ. Q ಪ್ಲಸ್ W ತೊಗೊಳ್ಳಲ್ಲ. ಯಾಕೆ ಅಂತಂದರೆ Q ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಪ್ಲಸ್ Q ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ
ಹೀಟ್ ಎನರ್ಜಿ ಇಸ್ ಅಬ್ಸರ್ಬ್ಡ್ ಬೈ ದ ಸಿಸ್ಟಮ್ ಅಂತ, ಸಿಸ್ಟಮಿಂದ ಹೀಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ. ನೆಕ್ಸ್ಟ್ -W ಏನು ಇಂಡಿಕೇಟ್ ಮಾಡ್ತಾ ಇದೆ, ವರ್ಕ್ ಡನ್ ಬೈ ದ ಸಿಸ್ಟಮಿಂದ ವರ್ಕ್ ಆಗ್ತಾ ಇದೆ ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಅಲ್ಲಿಗೆ ನಾವು ಯಾವಾಗಲೂ ಡೆಲ್ಟಾ ಯು ಈಕ್ವಲ್ ಟು Q - W ಆಲ್ಮೋಸ್ಟ್ ತೊಗೊತೀವಿ. ಸೊ ನೆಕ್ಸ್ಟ್ W ಈಕ್ವಲ್ ಟು ಏನಾಗಿರುತ್ತೆ ಅಂತಂದರೆ ನೋಡಿ P ಡೆಲ್ಟಾ V ಅಂತ ಬಂದಿರುತ್ತೆ. ಸೊ ಇದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಡೆಲ್ಟಾ ಯು ಈಕ್ವಲ್ ಟು Q - P ಡೆಲ್ಟಾ V ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟು P ನೋಡಿ, Pಗೆ ವ್ಯಾಲ್ಯೂ ಇದೆ ಇಲ್ಲಿ DP ಅಥವಾ ಡೆಲ್ಟಾ P 0 ಅಷ್ಟೇ, P 0 ಆಗಿರೋದಿಲ್ಲ. ಸೊ ಅದಕ್ಕೆ ಇದರಲ್ಲಿ ಏನು ಬರುತ್ತೆ ಈಕ್ವೇಷನ್ ಯಾವ್ದು ಕರೆಕ್ಟ್ ಇವಾಗ, ಡೆಲ್ಟಾ ಯು ಈಕ್ವಲ್ ಟು Q - P ಡೆಲ್ಟಾ V ಅದೆಲ್ಲಿ ಬರುತ್ತೆ ನೋಡೋಣ ನಾವು. ಸೊ ನೆಕ್ಸ್ಟು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ ದ ಮೋಲಾರ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಇಸ್ ರಿಲೇಟೆಡ್ ಟು ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಬೈ ದ ರಿಲೇಷನ್. ಸೊ ಫಸ್ಟು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದರೆ ಆಲ್ವೇಸ್ CP ಈಸ್ ಗ್ರೇಟರ್ ದೆನ್ CV. ಸೊ CP ಅಂತಂದರೆ ಏನು ಅಂತಂದರೆ ಮೋಲಾರ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂತ, CV ಅಂತಂದರೆ ಏನು ಮೋಲಾರ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ಅರ್ಥ. ಇದು ಎರಡಕ್ಕೂ ಇರೋ ಅಂಥ ರಿಲೇಷನ್ಶಿಪ್ ಯಾವ ಥರ ಇರುತ್ತೆ ಅಂತಂದರೆ ನೋಡಿ CP - CV ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ R. ಓಕೆ, ಇದನ್ನು ನೀವು ನೆನ್ಪಿಟ್ಕೋಬೇಕಾಗಿರೋ ಅಂಥ ಈಕ್ವೇಷನ್ನು CP - CV ದಟ್ ಈಸ್ ಈಕ್ವಲ್ ಟು R. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇವಾಗ ನನಗೆ CP ಮಾತ್ರ ಬೇಕು ಅಂತಂದರೆ ಅಲ್ಲಿಗೆ CP ಈಕ್ವಲ್ ಟು ಏನಾಗುತ್ತೆ R ಪ್ಲಸ್ CV ಅಂತ ಆಗುತ್ತೆ. ಅದೇ ನನಗೆ CV ಬೇಕು ಅಂತಂದರೆ ಏನಾಗುತ್ತೆ CP - R ಅಂತ ಆಗುತ್ತೆ ಅಲ್ವಾ. ಈ 3 ಥರ ಈಕ್ವೇಷನ್ನು ಸಹ ಬರಿಬೋದು ನಾವು. ಸೊ ಇಲ್ಲಿ ನೋಡೋದಾದರೆ ರಿಲೇಷನ್ಶಿಪ್ ನೋಡಿ, ಒಂದು CP - R, ಓಕೆ, CP - R ದಟ್ ಈಸ್ ಈಕ್ವಲ್ ಟು CV ಅಂತ ಇದೆ ನೋಡಿ, ಈ ಈಕ್ವೇಷನ್ಗೆ ಈಕ್ವಲ್ ಆಗಿದೆ. ಸೊ ದಟ್ ಈಸ್ ರೈಟ್. ನೆಕ್ಸ್ಟ್ ಏನಿದೆ ಅಂತಂದರೆ CP - R ಈಕ್ವಲ್ ಟು CP. ನೋಡಿ CP ಬರಬೇಕು ಅಂತಂದರೆ ಏನಿರಬೇಕು ನಮಗೆ R ಪ್ಲಸ್ CV ಅಥವಾ CV ಪ್ಲಸ್ R ಇರಬೇಕು. ಸೊ ಇದು ಈಕ್ವೇಷನ್ ಆಗಲ್ಲ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ R ಈಕ್ವಲ್ ಟು ಓಕೆ R ಈಕ್ವಲ್ ಟು CP - CP ಅಂತ ಇದು ನೋಡ್ತಾ ಇದ್ದಂಗೆ ಗೊತ್ತಾಗ್ತಾ ಇದೆ ಈಕ್ವೇಷನ್ ಆಗಲ್ಲ ಅಂತ. ಸೊ ನೆಕ್ಸ್ಟ್ CV ಬೇಕು ಅಂತಂದರೆ ಏನಿದೆ R - CP ಇದೆ, ಇಲ್ಲ CP - R ಅಂತ ಆಗಬೇಕಾಗಿರೋದು ಇಲ್ಲಿ ನಮಗೆ ಅಲ್ವಾ. ಸೊ ಅಲ್ಲಿಗೆ ಇದು ಸಹ ರಾಂಗ್ ಆಗುತ್ತೆ. ಅಲ್ಲಿಗೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ, CP - R ಈಕ್ವಲ್ ಟು CV. ನೀವು ನೆನ್ಪಿಟ್ಕೋಬೇಕಾಗಿರೋ ಈಕ್ವೇಷನ್ ಏನು, CP - CV ಈಕ್ವಲ್ ಟು R. CP ಇಸ್ ಆಲ್ವೇಸ್ ಗ್ರೇಟರ್ ದೆನ್ CV, ಇದು ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ದ ಮೋಲಾರ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಇಸ್ ದ ಚೇಂಜ್ ಇನ್. ಸೊ ಇಲ್ಲಿ ಫಸ್ಟ್ ಹೀಟ್ ಕೆಪಾಸಿಟಿ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ನಾವು. ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ಇನ್ಕ್ರೀಸ್ ದ ಟೆಂಪ್ರೇಚರ್ ಆಫ್ ಅ ಸಿಸ್ಟಮ್ ಬೈ 1 ಡಿಗ್ರಿ ಸೆಲ್ಸಿಯಸ್ ಇಸ್ ಕಾಲ್ಡ್ ಹೀಟ್ ಕೆಪಾಸಿಟಿ. ಒಂದು ಸಿಸ್ಟಮ್ ತೊಗೊಂಡು ಆ ಸಿಸ್ಟಮಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡೋಕ್ಕೆ ಎಷ್ಟು ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ನಾವೇನಂತ ಕರಿತೀವಿ, ಹೀಟ್ ಕೆಪಾಸಿಟಿ ಅಂತ ಕರಿತೀವಿ. ಹಾಗಾದರೆ ಮೋಲಾರ್ ಹೀಟ್ ಕೆಪಾಸಿಟಿ ಅಂತಂದರೆ ಏನು, ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ಇನ್ಕ್ರೀಸ್ ದ ಟೆಂಪ್ರೇಚರ್ ಆಫ್ 1 ಮೋಲ್ ಆಫ್ ಅ ಸಬ್ಸ್ಟೆನ್ಸ್ ಬೈ 1 ಡಿಗ್ರಿ ಸೆಲ್ಸಿಯಸ್ ಇಸ್ ಕಾಲ್ಡ್ ಮೋಲಾರ್ ಹೀಟ್ ಕೆಪಾಸಿಟಿ. ಅದೇ ಈ ಮೋಲಾರ್ ಹೀಟ್ ಕೆಪಾಸಿಟಿ ಅಂತಂದರೆ ಏನು ಅಂತಂದರೆ ಒನ್ ಮೋಲ್ ಆಫ್ ಸಬ್ಸ್ಟೆನ್ಸದು ಎಷ್ಟದು 1 ಮೋಲ್ ಆಫ್ ಸಬ್ಸ್ಟೆನ್ಸದು 1 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡೋಕ್ಕೆ ಎಷ್ಟು ಅಮೌಂಟ್ ಆಫ್ ಹೀಟ್ ಬೇಕಾಗಿರುತ್ತೋ ಅದನ್ನು ನಾವೇನಂತ ಕರಿತೀವಿ, ಇಲ್ಲಿ ಮೋಲಾರ್ ಹೀಟ್ ಕೆಪಾಸಿಟಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಹೀಟ್ ಕೆಪಾಸಿಟಿ ಅಂತ ತೊಗೊಂಡಾಗ ನಾನು C ಈಕ್ವಲ್ ಟು ಏನಾಗುತ್ತೆ dQ/dt ಅಂತ ತೊಗೊತೀವಿ ನಾವು. ಅದೇ ನಾವು ಮೋಲಾರ್ ಹೀಟ್ ಕೆಪಾಸಿಟಿ ಅಂತ ತೊಗೊಂಡಾಗ ಸೇಮ್ dQ ಆಗೇ ಇರುತ್ತೆ, ಬಟ್ ಇಲ್ಲಿ dt ಜೊತೆಗೆ ಏನು ಮಾಡ್ತೀನಿ NDT ಅಂತ ಆ್ಯಡ್ ಮಾಡ್ತೀನಿ. ಇಲ್ಲಿ N ಅಂತಂದರೆ ಏನು ಅಂತಂದರೆ ನಂಬರ್ ಆಫ್ ಮೋಲ್ಸ್ ಅಂತ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ನಿಮಗೆ ಗೊತ್ತಿದೆ, ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತೊಗೋಣ ನಾವು. ಸೊ ನೆಕ್ಸ್ಟ್ ನಿಮ್ಗೆ ಗೊತ್ತೇ ಇದೆ ಥರ್ಮೋಡೈನಮಿಕ್ಸ್ ಫಸ್ಟ್ ಲಾ ತೊಗೊಂಡಾಗ ನಾವು ಅದರ ಈಕ್ವೇಷನ್ ಏನು ಬರುತ್ತೆ ನಮಗೆ, ಇಂಟರ್ನಲ್ ಎನರ್ಜಿ ದಟ್ ಈಸ್ ಈಕ್ವಲ್ ಟು Q - W ಅಂತ ಬರುತ್ತೆ. ಸೊ ಇವಾಗ ನಾನು ಇದನ್ನು DE ಮಾಡಿಕೊಂಡ್ರೆ ಓಕೆ DE ಮಾಡಿಕೊಂಡ್ರೆ E ಅಂದ್ರೇನು ಇಂಟರ್ನಲ್ ಎನರ್ಜಿ. ಸೊ ಇದೇನಾಗುತ್ತೆ ಇವಾಗ DQ ಆಗುತ್ತೆ -W ಬದಲು ಏನು ಹಾಕೋಬೋದು ಅಂತ ಹೇಳ್ಕೊಟ್ಟಿದ್ದೆ ನಾನು, PdV ಹಾಕೋಬೋದು ಅಲ್ವಾ. ಸೊ ಇಲ್ಲಿ PdV ಹಾಕೊಳ್ಳೋಣ ನಾವು, PdV ಹಾಕೊತೀನಿ. ಸೊ ಇಲ್ಲಿ ಏನು ಹೇಳಿದ್ದಾರೆ, ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ಹೇಳಿದ್ದಾರೆ. ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ಇದ್ದಂಗೆ ಏನಾಗುತ್ತೆ, ಸೊ DV ಏನಾಗುತ್ತೆ ಇಲ್ಲಿ 0 ಅಂತ ಆಗುತ್ತೆ. ಸೊ ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತೊಗೊಂಡಾಗ ಈ DV ಈಕ್ವಲ್ ಟು 0ನ ಈಕ್ವೇಷನ್ ನಂಬರ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೇನು ಬರುತ್ತೆ, DE ಈಕ್ವಲ್ ಟು DQ ಬರುತ್ತೆ. ಈ ಹೋಲ್ ಟರ್ಮ್ಸ್ ಏನಿರುತ್ತೆ PdV ಅದು 0 ಆಗೋಗ್ಬಿಡುತ್ತೆ ನಮಗೆ. ಇದು ಈಕ್ವೇಷನ್ ನಂಬರ್ ಏನಾಯ್ತು ಇವಾಗ 3 ಅಂತ ಕನ್ಸಿಡರ್ ಮಾಡ್ಕೊಂಡು, ಈ ಈಕ್ವೇಷನ್ ನಂಬರ್ 3ನ ಈಕ್ವೇಷನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ನೋಡಿ, C ಆಗೇ ಇರುತ್ತೆ. DQ ಬದಲು ಏನು ಬರಿತಾ ಇದ್ದೀನಿ ನಾನು, DE ಬರಿತಾ ಇದ್ದೀನಿ ಬೈ NDT.
ಓಕೆ, ಸೊ ದಿಸ್ ಇಸ್ ದ ಈಕ್ವೇಷನ್. ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ನೋಡಿ, ಮೋಲಾರ್ ಇಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಇಸ್ ದ ಚೇಂಜ್ ಇನ್, ಯಾವುದ್ರ ಜೊತೆ ಚೇಂಜ್ ಆಗುತ್ತೆ ನೋಡಿ, ಒಂದು ಇಂಟರ್ನಲ್ ಎನರ್ಜಿ ವಿತ್ ಟೆಂಪ್ರೇಚರ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ನೋಡಿ ಇಂಟರ್ನಲ್ ಎನರ್ಜಿ ಡಿ ಇ ಅಂದರೆ ಇಂಟರ್ನಲ್ ಎನರ್ಜಿ ಅಲ್ವಾ, ಟಿ ಅಂತಂದರೆ ಏನು ಬಂತು ಇಲ್ಲಿ ಟೆಂಪ್ರೇಚರ್ ಬಂತು. ಸೊ ಕಾನ್ಸ್ಟೆಂಟ್ ವಾಲ್ಯೂಮೇ ನಾವು ತೊಗೊಂಡಿರೋದು. ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತಂದರೆ ಇದು ಕರೆಕ್ಟಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಬಟ್ ಸೆಕೆಂಡ್ ಆಪ್ಷನ್ ನೋಡೋಣ, ಇಂಟರ್ನಲ್ ಎನರ್ಜಿ ವಿತ್ ಟೆಂಪ್ರೇಚರ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಇಲ್ಲ, ನಾವು ತೊಗೊಂಡಿರೋದು ಕಾನ್ಸ್ಟೆಂಟ್ ವಾಲ್ಯೂಮ್. ನೆಕ್ಸ್ಟ್ ಎಂಥಾಲ್ಪಿ ವಿತ್ ಟೆಂಪ್ರೇಚರ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಸೊ ಎಂಥಾಲ್ಪಿನೇ ತೊಗೊಂಡಿಲ್ಲ ನಾವು ತೊಗೊಂಡಿರೋದು ಇಂಟರ್ನಲ್ ಎನರ್ಜಿ. ಸೊ ಇಲ್ಲೂ ಎಂಥಾಲ್ಪಿ ಬಂದಿದೆ, ಇದು ಸಹ ತಪ್ಪಾಗುತ್ತೆ. ಅಲ್ಲಿಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಎ ಇಸ್ ದ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ನು, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಕರೆಕ್ಟು. ಸೊ ಏನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಎಂಥಾಲ್ಪಿ ಮತ್ತು ಇಂಟರ್ನಲ್ ಎನರ್ಜಿ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತೇ ಇದೆ ಎಂಥಾಲ್ಪಿ ಮತ್ತು ಇಂಟರ್ನಲ್ ಎನರ್ಜಿ ಯಾವ ಥರ ಕರೆಕ್ಟಾಗಿರುತ್ತೆ, H = E + PV ಅಂತ ಇರುತ್ತೆ ಅಲ್ವಾ. ಸೊ ನೆಕ್ಸ್ಟ್ ನಮ್ಗೆ ಏನು ಬೇಕು ಅಂತಂದರೆ, ಇವಾಗ ಪಿ ವಿ ಬೇಕು ಅಂತಂದರೆ ಏನಾಗುತ್ತೆ, H - E = ಏನಾಗುತ್ತೆ PV ಆಗುತ್ತೆ. ಅದೇ ಥರ E ಬೇಕು ಅಂತಂದರೆ ಏನಾಗುತ್ತೆ ನಮಗೆ, H - PV ಅಂತ ಆಗುತ್ತೆ. ಅದೇ ಥರ ನೆಕ್ಸ್ಟು H - E ಮತ್ತು -PVನೂ ಸಹ ಲೆಫ್ಟಿಗೆ ತಂದರೆ ದಟ್ ಈಸ್ = 0 ಅಂತ ಆಗುತ್ತೆ. ಇವಾಗ ಒಂದೊಂದಾಗಿ ಈಕ್ವೇಷನ್ ನಾವು ಚೆಕ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಈಕ್ವೇಷನ್ ಏನಿದೆ, H = E + PV ಅಂತ ಇದೆ ಅಲ್ವಾ. ಸೊ ಅದೇನಾಗುತ್ತೆ, ಈ ಫಸ್ಟ್ ಒನ್ ಏನು ಬರೆದಿದ್ದೀವಿ ನಾವು ಅದಕ್ಕೆ ಕರೆಕ್ಟಾಗಿ ಆಗುತ್ತೆ, ಅದಕ್ಕೆ ದಿಸ್ ಇಸ್ ಕರೆಕ್ಟ್ ಅಲ್ವಾ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ H - E = PV ಅಂತ ಇದೆ. ನೋಡಿ ನಮಗೆ PV ಬೇಕು ಅಂತಂದರೆ H - Eನೇ ಇದೆ ಅಲ್ವಾ, ಅಲ್ಲಿಗೆ ಸೆಕೆಂಡ್ ಏನು ಬರ್ಕೊಂಡಿದ್ದೀವಿ ಅದು ಬಿಗೆ ಕರೆಕ್ಟಾಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ H - E - PV = 0 ಅಂತಂದರೆ ಇದು H - E - PV = 0. ಅಲ್ಲಿಗೆ ನಾವು ಫೋರ್ತ್ ಒನ್ ಏನು ಬರ್ಕೊಂಡಿದ್ದು ಆ ಫೋರ್ತ್ ಒನ್ ಏನಾಗಿದೆ, ಸಿಗೆ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಏನು ಅಂತಂದರೆ H = E - PV, ದಿಸ್ ಇಸ್ ಇನ್ಕರೆಕ್ಟ್, ನಾಟ್ ಕರೆಕ್ಟ್. ಓಕೆ, ದಿಸ್ ಒನ್ ಇಸ್ ನಾಟ್ ಕರೆಕ್ಟ್. ಅಲ್ಲಿಗೆ ಆಪ್ಷನ್ ಡಿ is the correct answer. So next question ನೋಡೋಣ. For the reactions hydrogen plus iodine give rise to hydrogen iodide, delta H is equal to, H ಅಂತಂದರೆ ಏನು ಇಲ್ಲಿ ಎಂಥಾಲ್ಪಿ ಅಂತ ಹೇಳ್ಕೊಟ್ಟಿದೆ. ಎಂಥಾಲ್ಪಿ ದಟ್ ಈಸ್ ಈಕ್ವಲ್ ಟು ಇಂಟರ್ನಲ್ ಎನರ್ಜಿ ಯು ಪ್ಲಸ್ ಏನು ತೊಗೊತೀವಿ ನಾವು PV ಅಂತ ತೊಗೊತೀವಿ ಅಲ್ವಾ. ಸೊ ನೆಕ್ಸ್ಟ್ ಇವಾಗ ಡೆಲ್ಟಾ H ಅಂತ ಕನ್ಸಿಡರ್ ಮಾಡಿದಾಗ ಸೊ ಯು ಏನಾಗುತ್ತೆ, ಇವಾಗ ನಮಗೆ ಡೆಲ್ಟಾ ಯು ಆಗುತ್ತೆ. ಹಾಗೇನೆ PV ಅಂತಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ, PV = nRT. ಅದೇನೇ ನಾನು P ಡೆಲ್ಟಾ V ಅಂತ ಕನ್ಸಿಡರ್ ಮಾಡಿದಾಗ ಇದೇನಾಗುತ್ತೆ, ಡೆಲ್ಟಾ nRT ಅಂತ ಆಗುತ್ತೆ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಪ್ಲಸ್ ಡೆಲ್ಟಾ nRT ಅಂತ ಬರುತ್ತೆ ಅಲ್ವಾ. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ಕನ್ಸಿಡರ್ ಮಾಡ್ಕೊಂಡ ನಾವು. ಡೆಲ್ಟಾ ಎನ್ ಅಂದರೆ ಏನು ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಶಿಯಸ್ ಪ್ರಾಡಕ್ಟ್ ಮೀನ್ಸ್ NP ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಶಿಯಸ್ ರಿಯಾಕ್ಟೆಂಟ್ ಅಂತಂದರೆ NR ಅಂತ ತೊಗೊತೀವಿ. ಸೊ ಇಲ್ಲಿ NP ಅಂತಂದರೆ ಏನು ಅಂತಂದರೆ ಹೈಡ್ರೋಜನ್ ಅಯೋಡೈಡ್. ಹೈಡ್ರೋಜನ್ ಅಯೋಡೈಡ್ ಎಷ್ಟಿದೆ, 2 ಇದೆ ಅಲ್ವಾ. ನಂಬರ್ ಆಫ್ ಮೋಲ್ಸ್ ಎಷ್ಟು, ಅಲ್ಲಿಗೆ NP ಏನಾಗುತ್ತೆ, ಅಲ್ಲಿಗೆ 2 ಅಂತ ಆಗುತ್ತೆ. ಸೊ ನೆಕ್ಸ್ಟ್ NR ತೊಗೊಂಡ್ರೆ NR ಅಂತಂದರೆ ಏನು ಅಂತ ಹೇಳಿದೆ, ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಶಿಯಸ್ ರಿಯಾಕ್ಟೆಂಟ್ ಅಂತ ತೊಗೊಂಡೆ. ಇಲ್ಲಿ ಹೈಡ್ರೋಜನ್ ಇದೆ ಹಾಗೆ ಅಯೋಡಿನ್ ಇದೆ, ಅದು ಎರಡೂ ಸಹ ಏನಾಗಿದೆ ಗ್ಯಾಶಿಯಸ್ ಸ್ಟೇಟಲ್ಲೇ ಇದೆ. 1 ಇರೋದ್ರಿಂದ NR ಎಷ್ಟಾಗುತ್ತೆ, 2 ಆಗುತ್ತೆ. ಅಲ್ಲಿಗೆ ಡೆಲ್ಟಾ N = ಏನಾಗುತ್ತೆ, 2 - 2 ದಟ್ ಈಸ್ = 0 ಆಗುತ್ತೆ. ಈ ವ್ಯಾಲ್ಯೂನ ಈಕ್ವೇಷನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಡೆಲ್ಟಾ H = ಏನು ಬರುತ್ತೆ, ಡೆಲ್ಟಾ ಯು ಬರುತ್ತೆ. ಈ ಪ್ಲಸ್ ಡೆಲ್ಟಾ nRT ಏನಿರುತ್ತೆ ಈ ಫುಲ್ ಟರ್ಮ್ ಏನಾಗುತ್ತೆ ನಮಗೆ 0 ಆಗುತ್ತೆ. ಸೊ ಅಲ್ಲಿಗೆ ಡೆಲ್ಟಾ H = ಏನೋ ಡೆಲ್ಟಾ ಯು. ಓಕೆ, ಸೊ ಇಲ್ಲಿ ನೋಡಿದಾಗ ಎಲ್ಲಿ ಬರುತ್ತೆ ಅದು ನಮಗೆ ಆಪ್ಷನ್ ಸಿ. ಡೆಲ್ಟಾ H = ಡೆಲ್ಟಾ ಯು. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಅ ಸಿಸ್ಟಮ್ ಅಬ್ಸರ್ಬ್ಸ್ 100 kJ ಹೀಟ್ ಆ್ಯಂಡ್ ಪರ್ಫಾರ್ಮ್ಸ್ 50 kJ ವರ್ಕ್ ಆನ್ ದ ಸರೌಂಡಿಂಗ್ಸ್, ದ ಇನ್ಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ. ಸೊ ಇದು ಯಾವುದಕ್ಕೆ ರಿಲೇಟೆಡ್ ಆಯಿತು, ಇವಾಗ ಥರ್ಮೋಡೈನಮಿಕ್ಸ್ ಫಸ್ಟ್ ಲಾಗೆ ರಿಲೇಟೆಡ್ ಆಯಿತು. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಇಂಟರ್ನಲ್ ಎನರ್ಜಿ E ದಟ್ ಈಸ್ ಈಕ್ವಲ್ ಟು ಯಾವಾಗಲೂ ನಾವೇನು ತೊಗೊತೀವಿ Q + W ಅಂತ ತೊಗೊಂಡ್ರೂ Q ಅಂತಂದರೆ ಇಲ್ಲಿ ಪ್ಲಸ್ ಇದೆ ಅಂತಂದರೆ ಏನು, ಹೀಟ್ ಅಬ್ಸಾರ್ಬ್ಡ್ ಅಂತ ಹೇಳ್ತೀವಿ. ಸೊ ಸಿಸ್ಟಮ್ ಏನು ಕೊಟ್ಟಿದ್ದಾರೆ, ಅಬ್ಸಾರ್ಬ್ಸ್ ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ Q ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ, +100 ಓಕೆ kJ ಅಂತ ಆಯಿತು. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಸೊ ವರ್ಕ್ ಆನ್ ದ ಸರೌಂಡಿಂಗ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ಸಿಸ್ಟಮಿಂದ ವರ್ಕ್ ಆಗ್ತದೆ. ಅಲ್ಲಿಗೆ W = ಏನಾಗುತ್ತೆ, -50 ಓಕೆ kJ ಅಂತ ಆಗುತ್ತೆ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ನಮ್ಗೆ ಏನು ಬರುತ್ತೆ, ಡೆಲ್ಟಾ E = 100 - 50 ಓಕೆ. ಸೊ ಇಲ್ಲೇನು ಬರ್ಕೋಣ, kJ ಅಂತ ಬರ್ಕೊತೀನಿ. ಅಲ್ಲಿಗೆ ಡೆಲ್ಟಾ E = ಏನಾಯಿತು, 50 kJ ಅಂತ ಬಂತು. 50 kJ, ದಿಸ್ ಈಸ್ ದ ಆನ್ಸರ್. ಸೊ ಅಲ್ಲಿಗೆ ನಮಗೆ ಕೊಟ್ಟಿರೋದ್ರಲ್ಲಿ ಯಾವುದು ಆನ್ಸರು, ಆಪ್ಷನ್ ಎ ಇಸ್ ದ ಆನ್ಸರ್.
ಸೊ ನೆಕ್ಸ್ಟ್ 15 ಲಾಸ್ಟ್ ಒನ್ನು, ವೆನ್ ದ ಟೋಟಲ್ ಎನರ್ಜಿ ಚೇಂಜ್ ಇನ್ ಆ್ಯನ್ ಐಸೋಥರ್ಮಲ್ ಸೈಕಲ್ ಇಸ್ 0 ಇಟ್ ರೆಪ್ರೆಸೆಂಟ್. ಒಂದು ಐಸೋಥರ್ಮಲ್ ಸೈಕಲ್ ತೊಗೊಂಡಾಗ ಅದರಲ್ಲಿ ಟೋಟಲ್ ಎನರ್ಜಿ 0 ಇದೆ ಅಂದರೆ ಏನು ಇಂಡಿಕೇಟ್ ಮಾಡ್ತಾರೆ ಅಂತ ನೆನ್ಪಿಟ್ಕೊಳ್ಳಿ, ಆ ರಿವರ್ಸಿಬಲ್ ಸೈಕಲ್ನ ಇಂಡಿಕೇಟ್ ಮಾಡ್ತಾರೆ. ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಅಂಥ 15 ಕ್ವಶನ್ಸು ಸಹ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಅದು ರಿಲೇಟೆಡ್ ಎಕ್ಸ್ಪ್ಲೇನ್ ಮಾಡಿರೋಂಥ ಎಲ್ಲ ಕಾನ್ಸೆಪ್ಟು ಸಹ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.